ವೆಲ್ಕಮ್ ಬ್ಯಾಕ್ ಟು ವಾರ ಪರಿಹಾರ ಆರ್ಯ ಟಾಕ್. ಗುರುಗಳೇ, ಸಿಂಹ ರಾಶಿಯವರು ಯಾವ ದೇವಸ್ಥಾನಕ್ಕೆ ಹೋದರೆ ಒಳಿತಾಗುತ್ತೆ ನವರಾತ್ರಿ ದಿನ? ಸಿಂಹರಾಶಿಯವರು ಖಂಡಿತ ಕೂಡ ನಿಮಗೆ ಭಾಳ ಪವರ್ಫುಲ್ ಆಗಿ ನನ್ನ ಒಂದು ಪ್ರಕಾರ ಒಂದು ಏನಪ್ಪ ಅಂದರೆ ಭಾಳ ಪವರ್ಫುಲ್ ಸಿಂಹರಾಶಿಯವರು ವಿಪರೀತ ರಾಜಯೋಗನ ಕೊಡೋಂಥದ್ದು. ಯಾಕಂದರೆ ಸಿಂಹರಾಶಿಯಲ್ಲಿ ತುಂಬ ಕೆಟ್ಟೈತೆ. ಮಧುರೆ ಮೀನಾಕ್ಷಿಲಿ ಸುಂದರೇಶ್ವರ ಇಸ್ ಬೆಸ್ಟರ್ ಟೆಂಪಲ್. ಸುಂದರೇಶ್ವರನ ಟೆಂಪಲ್ಲು ತುಂಬ ಪವರ್ಫುಲ್. ಮತ್ತು ಕೀಳೆ ಬೆಳಂಬೂರು ಅಂತ ಕೇತು ಟೆಂಪಲ್. ನವರಾತ್ರಿಗೆ ಎಲ್ಲ ಟೆಂಪಲ್ ನೀವು ಅಟೆಂಡ್ ಮಾಡ್ತೀರ. ಅಮ್ಮನವ್ರ ಟೆಂಪಲ್ಗೆ ಕೀಳೆ ಬೆಳಂಬೂರು ಅಂತ ಕೇತು ಟೆಂಪಲ್ಗೆ ನೀವು ದರ್ಶನ ಮಾಡಿ. ಮಧುರೆ ಮೀನಾಕ್ಷಿ ಸುಂದರೇಶ್ವರಿಗೆ ಬೆಳಿಗ್ಗೆ 6:00 ಒಂದು ಅಭಿಷೇಕ ಆಗುತ್ತೆ. ದಯವಿಟ್ಟು ಹೆಂಗಾರ ಮಾಡಿ ಒಂದು 1200 ರೂಪಾಯಿ 300 ರೂಪಾಯಿ ಟಿಕೆಟು ಗೌರ್ಮೆಂಟ್ ರೇಟು ನೀವು ತಗೊಂಡು ಅಭಿಷೇಕ ಮಾಡಿಸಿ. ತುಂಬ ಒಳ್ಳೆಯದಾಗುತ್ತೆ. ಯಾರಿಗೆಲ್ಲ ಸೂರ್ಯ ದಶೆ ನಡೀತಾ ಇದೆಯೋ, ಯಾರೆಲ್ಲ ಕೃತಿಕ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ರು, ಇವರೆಲ್ಲರೂ ದಯವಿಟ್ಟು ಮಧುರೆ ಮೀನಾಕ್ಷಿ ಸುಂದರೇಶ್ವರನ ಟೆಂಪಲ್ನ ನೀವು ದರ್ಶನ ಮಾಡಿದರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಅಷ್ಟ ಐಶ್ವರ್ಯ ಕೊಡುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾರೆ. ಓಕೆ ಗುರುಗಳೇ, ಸೊ ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಯಾವ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ಅಂತ ತಾವು ಹೇಳ್ತೀರಿ? ಕನ್ಯಾ ರಾಶಿಗೆ ತುಂಬ ಪವರ್ಫುಲ್ ಆಗಿರುತ್ತೆ. ಕನ್ಯಾ ರಾಶಿಗೆ ವಿಪರೀತ ರಾಜಯೋಗವನ್ನು ಕೊಡುತ್ತೆ ಅಂತ ರಾಶಿ ಬಂದು ಬುಧ ಬಂದು ತುಂಬ ಪವರ್ಫುಲ್ಲು. ಬುಧನೂ ಸಖತ್ತಾಗಿದ್ದಾನೆ. ನೀವು ಬುಧ ತುಂಬ ಪವರ್ಫುಲ್ ಆಗಿರೋದ್ರಿಂದ ಸೂರ್ಯನೂ ಕೂಡ ಅವರ ಜೊತೆಲಿರೋದ್ರಿಂದ ನಿಮ್ಮ ಲೈಫಲ್ಲಿ ಪ್ರತಿ ದಿವಸ ನೀವು ಸೂರ್ಯನಿಗೆ ಮತ್ತು ಬುಧನಿಗೂ ತುಂಬ ಪವರ್ಫುಲ್ಲಾಗಿ ನೀವು ಆರಾಧನೆ ಮಾಡಿ, ನೀವು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಅಪಾರವಾದ ಕೀರ್ತಿಯನ್ನು ಕನ್ಯಾ ರಾಶಿಗೆ ಅಪಾರವಾದ ಯೋಗವನ್ನು ಕೊಡ್ತಾನೆ. ಯಾಕಂದರೆ ಬುಧ ಬಂದು ತುಂಬ ಪವರ್ಫುಲ್ಲು, ಕನ್ಯಾ ರಾಶಿಗೂ ತುಂಬ ಪವರ್ಫುಲ್ ಆಗಿರ್ತದೆ. ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಲ್ಲ ಅಂಥ ಒಂದು ಯೋಗವನ್ನು ಬುಧನೂ ಕೂಡ ಕೊಡ್ತಾನೆ. ಬುಧ ಕೊಡೋದ್ರಿಂದ ನಿಮಗೆ ಅಪಾರವಾದ ಒಂದು ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯವನ್ನು ಕೊಡೋದ್ರಿಂದ ನಿಮ್ಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ ಗುರುಗಳೇ, ಸೊ ಮುಂದಿನ ರಾಶಿ ತುಲಾ ರಾಶಿ. ಸೊ ತುಲಾ ರಾಶಿಯವರು ನವರಾತ್ರಿ ದಿನ ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಸೊ ಯಾವ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳಿತಾಗುತ್ತೆ ಅಂತ ತಾವು ಹೇಳ್ತೀರಿ? ತುಲಾ ರಾಶಿಲಿ ಸಾಕ್ಷಾತ್ತು ಕುಜಗ್ರಹನೂ ಬಲವಾಗಿದ್ದಾನೆ. ತಿರುಚೆಂದೂರು ಮುರುಗನ ದರ್ಶನ ಮಾಡಿದಾಗ ತುಂಬ ಪವರ್ಫುಲ್ ಆಗಿರ್ತಾರೆ. ಮತ್ತು ಶುಕ್ರಗ್ರಹನೂ ಕೂಡ ತುಂಬ ಲಾಭದಲ್ಲಿದ್ದಾನೆ. ಶುಕ್ರಗ್ರಹ ತುಂಬ ಲಾಭದಲ್ಲಿದ್ದಾನೆ. ನೀವು ಶುಕ್ರ ತುಂಬ ಚೆನ್ನಾಗಿದೆ. ನಿಮಗೆ ಬುಧ ವೀಕ್ ಆಗಿದ್ದಾನೆ, ಗುರು ತುಂಬ ಚೆನ್ನಾಗಿದ್ದಾನೆ. ನೀವು ತಿರುಚೆಂದೂರು ಮುರುಗನ್ ಟೆಂಪಲಲ್ಲಿ ಅಲ್ಲಿ ಗುರುಗ್ರಹನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ವಿಪರೀತ ರಾಜಯೋಗವನ್ನು ಕೊಡುತ್ತೆ. ತಿರುಚೆಂದೂರು ಮುರುಘಾ ಟೆಂಪಲ್ಲು ನೀವು ಅತಿ ಹೆಚ್ಚು ಬ್ಲೂ ಕಲರ್ ಬಟ್ಟೆಯನ್ನು ಹಾಕಿದಷ್ಟು ತುಲಾರಾಶಿಯವರಿಗೆ ಅಪಾರವಾದ ಕೀರ್ತಿಯನ್ನು ಕೊಡುತ್ತೆ. ಸ್ವಲ್ಪ ಗ್ರೀನ್ ಅವಾಯ್ಡ್ ಮಾಡಿ. ಬ್ಲೂ ನಿಮ್ಗೆ ತುಂಬ ರಾಜಯೋಗ ಕೊಡುತ್ತೆ, ವೈಟ್ ತುಂಬ ರಾಜಯೋಗ ಕೊಡುತ್ತೆ. ವೈಟು ತುಂಬ ಒಳ್ಳೆಯದಾಗುತ್ತೆ, ಗ್ರೀನ್ ಕೂಡ ತುಂಬ ಒಳ್ಳೆಯದಾಗುತ್ತೆ. ಓಕೆ ಗುರುಗಳೇ, ಇನ್ನುಳಿದ ರಾಶಿ ಅಂದರೆ ವೃಶ್ಚಿಕ, ಧನಸ್ಸು, ಮಕರ ರಾಶಿ. ಸೊ ಈ 3 ರಾಶಿಯವರು ಯಾವ ದೇವಸ್ಥಾನಕ್ಕೆ ಹೋದರೆ ಒಳಿತು ಅಂತ ಹೇಳ್ತೀರಿ ತಾವು? ನೋಡಿ, ವೃಶ್ಚಿಕ ರಾಶಿಯವರಿಗೆ ತುಂಬ ಈ ಧನುರ್ ಮಾಸದಲ್ಲಿ ಟೈಮ್ ತುಂಬ ಮೀಡಿಯಮ್ ಆಗಿರೋದು ಅವ್ರದ್ದೇ. ತುಂಬ ಮೀಡಿಯಮ್ ಆಗಿದೆ. ಈ ಮೀಡಿಯಮ್ ಆಗಿರೋದಕ್ಕೆ ನೀವು ಲಾಭಕರವಾಗಿ ಮಾಡಬೇಕಾದ ಒಂದು ವಿಶೇಷ ಏನಪ್ಪ ಅಂದರೆ, ಈ ಧನುರ್ ಮಾಸದಲ್ಲಿ ನೀವು ಆದಷ್ಟು ತೊಗರಿಬೇಳೆಯನ್ನು ದಾನವಾಗಿ ಕೊಡೋದು. ತೊಗರಿಬೇಳೆ ಪಾಯಸ, ತೊಗರಿಬೇಳೆ ಒಬ್ಬಿಟ್ಟು, ಇಲ್ಲ ತೊಗರಿಬೇಳೆ ಒಬ್ಬಿಟ್ಟು ಏನಾರು ಮಾಡಿ, ತೊಗರಿಬೇಳೆನ ಅತಿ ಹೆಚ್ಚು ದಾನವನ್ನು ಮಾಡಿದಾಗ ನಿಮಗೆ ಸಿಕ್ಕಾಬಟ್ಟೆ ಒಳ್ಳೆಯದಾಗುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಪಾರವಾದ ಒಂದು ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯನ ಕೂಡ ನಿಮಗೆ ತುಂಬ ಇಂಪ್ರೂವ್ಮೆಂಟ್ ಮಾಡುತ್ತೆ. ನಿಮ್ಮ ಲೈಫಲ್ಲಿ ಸಾಕಷ್ಟು ಘಟನೆಗಳನ್ನು ನಿಮ್ಮ ಲೈಫಲ್ಲಿ ನೋಡ್ತಾ ಹೋಗ್ತೀರಾ. ಈ ಘಟನೆಗಿಂದ ನೀವು ಆಚೆ ಬರ್ಬೇಕಂದ್ರೆ ನೀವು ತೊಗರಿಬೇಳೆನ ಹಾಕ್ಬೇಕು. ಮತ್ತು ಎಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಈ ಸರಿ ಧನುರ್ ಮಾಸದಲ್ಲಿ ನೋಡಿ, ಯಾರೆಲ್ಲ ಸ್ನಾನವನ್ನು ಮಾಡ್ತಿರೋ, ಬ್ರಾಹ್ಮಿ ಮುಹೂರ್ತ ಸ್ನಾನ ಅಂದರೆ ಹಿಂದಿನ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತ 4:15 ಯಾರೆಲ್ಲ ಸ್ನಾನ ಮಾಡ್ತಿರೋ ಅವ್ರಿಗೆ ಆರೋಗ್ಯ ಮತ್ತು ಜ್ಞಾನ, ದುಡ್ಡು ಎಲ್ಲ ಕೊಡುತ್ತೆ. ಯಾರು ಎದ್ದೇಳೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ, 4:15 ಎದ್ದು ಸ್ನಾನ ಮಾಡಬೇಕು. ನೋಡಿ, ಹಿಂದಿನ ಕಾಲದವರು ಚಿನ್ನದ ಸ್ನಾನ ಮಾಡೋರು, ಬೆಳ್ಳಿ ಸ್ನಾನ ಮಾಡೋರು. ಇವತ್ತಿನ ಕಾಲದಲ್ಲಿ ಕಬ್ಬಿಣದ ಸ್ನಾನನೂ ಮಾಡಲ್ಲ. ಚಿನ್ನದ ಸ್ನಾನ ಅಂದರೆ ಏನು ಗೊತ್ತಾ? ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಚಿನ್ನದ ಸ್ನಾನ. ಬೆಳ್ಳಿ ಸ್ನಾನ ಅಂದರೆ 6 ಗಂಟೆ ಮೇಲೆ ಮಾಡೋದು. ಇವಾಗ 10 ಗಂಟೆ ಮೇಲೆ ಮಾಡ್ತಾರೆ ಕಬ್ಬಿಣದ ಸ್ನಾನ. ಇವಾಗ ಹಂಗಿಲ್ಲ, ಅದಾದಮೇಲೆ ಮಾಡ್ತಾರೆ. ಇಷ್ಟ ಬಂದಂಗೆಲ್ಲ ಸ್ನಾನ ಮಾಡ್ತಾರೆ. ಒಂದು ಟೈಮ್, ಒಂದು ಸಿಸ್ಟ್ನೆಸ್ ಇಲ್ಲ. ಅದು ಒಂಥರ ಹೆಂಗಂದರೆ, ಒಂಥರ ಅವ್ರಿಗೆ ಗೊತ್ತಿಲ್ಲದಂಗೆ ಪಿತೃಪಕ್ಷ ಸ್ನಾನ ಮಾಡ್ತಾ ಇರ್ತಾರೆ. 100% ಯಾವಾಗ ಬೇಕು ಅವಾಗ. ಹಂಗೆ ಪಿತೃಪಕ್ಷ ಸ್ನಾನ ಅಲ್ಲ. ನಿಮ್ಮ ಮನೆಯಲ್ಲಿ ದಾರಿದ್ರ, ಮದುವೆ, ಮಕ್ಳಿಗೆ ಆಗ್ತಿಲ್ವಾ, ಯಾರೆಲ್ಲ ಇದ್ದೀರೋ 4:15 ಎದ್ದು ಸ್ನಾನ ಮಾಡಿ. ನಿಮ್ಮ ಲೈಫಲ್ಲಿ ಎಲ್ಲವೂ ಕೂಡ ನಡೀತೀವಿ. 4:15 ಎದ್ದು ಸ್ನಾನ ಮಾಡಿ. ನೀವು ಏನಾದ್ರು ಓದ್ತಿರೋ, ಬೆಳಿತಿರೋ, ಇನ್ನೊಂದು ಮಾಡ್ತಿರೋ, ವಿದ್ಯಾಜ್ಞಾನ ಮಾಡ್ತಿರೋ, ಇಲ್ಲ ವಾಕ್ ಮಾಡ್ತಿರೋ, ಬೆಳಗ್ಗೆ 4:15 ಎದ್ದು ನೀವು ಸ್ನಾನ ಮಾಡಿ. ಈ ಧನುರ್ ಮಾಸದಲ್ಲಿ, ಈ ಶ್ರಾವಣ ಮಾಸದಲ್ಲಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ.
ಅದರಲ್ಲಿ ಪರ್ಟಿಕ್ಯುಲರ್ ವೃಶ್ಚಿಕ ರಾಶಿ ಅಂತ ಸ್ನಾನ ಮಾಡಿ ನಿಮ್ಮ ಕಷ್ಟದಿಂದ ಆಚೆ ಬರ್ರಿ. ಓಕೆ, ಸೊ ಧನುಸು ರಾಶಿಯವರಿಗೆ ಯಾವ ದೇವಸ್ಥಾನಕ್ಕೆ ಹೋದ್ರೆ ಒಳಿತು ಅಂತೀರಿ? ಧನುಸು ರಾಶಿಯವರಿಗೆ ಅಪಾರವಾದ ಕೀರ್ತಿ ಕೊಡುವಂಥ ಬುಧ ಗ್ರಹಣವೇ ಗುರುಗ್ರಹನು ವಿಪರೀತ ರಾಜಯೋಗನ ಕೊಡ್ತಾ ಇದ್ದಾರೆ. ನಿಮ್ಮ ಲೈಫಲ್ಲೇ ನೀವು ಊಹೆ ಮಾಡೋಕ್ಕೆ ಸಾಧ್ಯ ಇರೋಕ್ಕಲ್ಲ ಅಂಥ ಒಂದು ಯೋಗವನ್ನು ನೀವು ಆಲಂಗುಡಿ ಗುರು ಟೆಂಪಲ್ಲು ಮತ್ತು ತಿರುನಲ್ಲಾರ್ ಶನೇಶ್ವರನ ಟೆಂಪಲ್ಲು ಮತ್ತು ಶನೇಶ್ವರನ ಟೆಂಪಲ್ಲು ಮತ್ತು ಬುಧಗ್ರಹ ಟೆಂಪಲ್, ಈ 3 ಟೆಂಪಲ್ನ ನೀವು ದರ್ಶನ ಮಾಡಿ ನಿಮ್ಮ ಜೀವನ ಪಾವನ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಹಾಕಬೇಕಾದ್ರೂ ಕೂಡ ನೀಲ, ಕನಕಪುಷ್ಯರಾಗ, ಪಚ್ಚೆ ಈ 3 ಡಾಲರ್ಗೆ ಹಾಕಿ, ಇಲ್ಲ 3 ಒಂದೇ ಕಲ್ಲಲ್ಲಿರುವಂಥ ಒಂದು ಕಲ್ಲು ಸಿಗುತ್ತೆ, ಸಖತ್ ಪವರ್ಫುಲ್ ಆಯ್ತು. ಇದನ್ನು ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರಾ. ಓಕೆ ಗುರುಗಳೇ, ಸೊ ಮುಂದಿನ ರಾಶಿ ಅಂದರೆ ಮಕರ ರಾಶಿ. ಸೊ ಮಕರ ರಾಶಿಯವರು ಯಾವ ದೇವಸ್ಥಾನಕ್ಕೆ ಹೋದರೆ ಒಳಿತಾಗುತ್ತೆ? ಮಕರ ರಾಶಿಯರು ಈ ವಾರದಲ್ಲಿ ಅವ್ರಿಗೆ ಸಾಕಷ್ಟು ದುಡ್ಡನ್ನು ಕಳ್ಕೊತಾರೆ. ಈ ಧನುರ್ಮಾಸ ಇದು ಭಾಳ ನವರಾತ್ರಿಯಲ್ಲಿ ನನ್ನ ಒಂದು ಪ್ರಕಾರ ನೀವು ತುಂಬ ದುಡ್ಡನ್ನು ಕಳ್ಕೊತೀರ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಿರಕ್ಕಲ್ಲ ಅಷ್ಟು ದುಡ್ಡು ನಷ್ಟವನ್ನಾಗುತ್ತೆ. ಯಾಕಂದರೆ ನಿಮಗೆ ಗುರುಗ್ರಹವೇ ಶುಕ್ರ ಗ್ರಹ ಎರಡೂ ಕೂಡ ಕೆಟ್ಟಿದ್ದಾನೆ, ಭಾಳ ವೈಬ್ರೇಷನ್. ಶುಕ್ರ ಗ್ರಹನೂ ಕೆಟ್ಟಿದ್ದಾನೆ, ಗುರುಗ್ರಹನೂ ಕೆಟ್ಟಿದ್ದಾನೆ. ನಿಮ್ಮ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಕಷ್ಟವನ್ನು ಬೀಳ್ತಾ ಇದ್ದೀರ. ನಿಮ್ಮ ಕಷ್ಟ ನೆನೆಸ್ಕೊಂಡು ನನಗೂ ಕೂಡ ಅಳು ಬರುತ್ತೆ. ಯಾಕಂದರೆ ಭಾಳ ದುಃಖವನ್ನು ಕೊಡ್ತಾ ಇದ್ದಾನೆ ಗುರುಗ್ರಹನು, ಬುಧಗ್ರಹನು. ನೀವು ಅವ್ರನ್ನ ಕೆಟ್ಟೋ ಗ್ರಹನೇ ಹೋಗಿ ಪೂಜೆ ಮಾಡಿದ್ರೆ ನೀವು ಕಷ್ಟ ಹಾಕಿದ್ದೀರ. ನಿಮಗೆ ಲಾಭ ಕೊಡಬೇಕು ಅಂದರೆ ನೀವು ಬುಧಗ್ರಹನು, ತಿರುನಲ್ಲಾರ್ ಶನೇಶ್ವರ ಗ್ರಹನ ಆರಾಧನೆ ಮಾಡಿ ಮತ್ತು ಕುಜಗ್ರಹನ ಆರಾಧಿಸ್ಬೇಕು. ಕುಜನ್ನು ನೀವು ಆರಾಧಿಸಿದಾಗ ತುಂಬ ಒಳ್ಳೆಯದು. ನೀವು ನಿಜವಾಗ್ಲೂ ಹೇಳ್ತಿದ್ದೀನಿ ಕೇಳಿ, ನೀವು ಅಲ್ಲಿ ಇಲ್ಲೂ ಅಲಿಬೇಡಿ. ದಯವಿಟ್ಟು ಪಳನಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ನೀವು ಭಾಳ ಬದಲಾವಣೆ ಆಗ್ತೀರ. ಮಕರ ರಾಶಿಯರು ಯಾರೆಲ್ಲ ಸಾಲ ಬಿದ್ದಿದ್ದೀರಾ, ಬದುಕೋಕ್ಕಾಗ್ತಾಯಿಲ್ಲ, ಬಡ್ಡಿ ಮೇಲೆ ಬಡ್ಡಿ ಕಟ್ತಾಯಿದ್ದೀರಾ, ಒಡವೆಲ್ಲ ಮಾರಿದಿರ, ನೆಮ್ಮದಿನೇ ಇಲ್ಲ, ಇಂಥವ್ರಿಗೆ ಕೈ ಮುಗಿದು ಕೇಳ್ತೀನಿ, ನೀವು ಮಕರ ರಾಶಿಯವ್ರು ಕೈ ಮುಗಿದು ಕೇಳ್ತೀನಿ, ನೀವು ಪಳನಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಜೀವನದಲ್ಲಿ ತುಂಬ ಪಾವನ ಆಗ್ತೀರ, ತುಂಬ ಚೆನ್ನಾಗಾಗ್ತೀರ. ಅಷ್ಟು ದೇವರು ನಿಮ್ಮನ್ನು ಕಾಪಾಡ್ತಾನೆ. ಪಳಿ ಮುರುಘಾ ಸೂಪರ್ ಜಾಗ ನಿಮ್ಗೆ ಅದೇನೆ. ಇಡೀ ಲೈಫ್ ಲಾಂಗ್ ತುಂಬ ಆವಾಗಲೂ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಾಗ್ತೀರ. ಸೊ ಮಕರ ರಾಶಿಯವ್ರಿಗೆ ಏನೇ ತೊಂದರೆ ಇದ್ದರೂ ಸೊ ಪಳನಿಗೆ ಹೋದರೆ ಪರಿಹಾರ ಆಗುತ್ತೆ ಅಂತ ಹೇಳ್ತೀರಿ. ಓಕೆ, ಮುಂದಿನ ರಾಶಿ ಕುಂಭರಾಶಿ. ಸೊ ಕುಂಭರಾಶಿಯವರು ಯಾವ ದೇವಸ್ಥಾನಕ್ಕೆ ಹೋದರೆ ಒಳಿತಾಗುತ್ತೆ ಗುರುಗಳೇ ಈ ನವರಾತ್ರಿಯ ಶುಭ ದಿನ? ಈ ಕುಂಭರಾಶಿಯರಿಗೆ ಸಾಕಷ್ಟು ಇಷ್ಟವಾದಂಥ ಒಂದು ಟೆಂಪಲ್ಲು ಕುಂಬೇಶ್ವರನ ಟೆಂಪಲ್ಲು, ಕುಂಭಕೋಣಂಬ. ತುಂಬ ಆ ಟೆಂಪಲ್ನ ನೀವು ದರ್ಶನ ಮಾಡಿದರೆ ನಿಮ್ಮ ಲೈಫಲ್ಲಿ ಸಿಕ್ಕಾಬಟ್ಟೆ ಎನರ್ಜಿ ಬರುತ್ತೆ. ಕುಂಬೇಶ್ವರನ ನೀವು ಆರಾಧನೆ ಮಾಡಿ ಕುಂಭರಾಶಿಯವರು. ಮತ್ತು ಆದಷ್ಟು ಶನೇಶ್ವರನ ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಕುಂಭರಾಶಿಯರು ಅರ್ಧ ತಿಕ್ಲು, ಅರ್ಧ ಉಚ್ಲು, ಅರ್ಧ ಮೆಂಟ್ಲು, ಲೂಸ್ಗಳು ಅಂತ ಹೇಳುತ್ತೆ. ಯಾಕಂದರೆ ಕುಂಭ ಅಂದರೆ ಬಿನಿಗೆ, ತುಂಬಿದ ಬಿನಿಗೆ ಇದ್ರೂ ಕೈ ಹಾಕ್ತಾರೆ, ಆಪ್ ಬಿನಿಗೆ ಇದ್ರೂ ಕೈ ಹಾಕ್ತಾರೆ, ಮಡಿಕೆ ಬಿದ್ದರೆ ಒಡೆದೋರಾಗುತ್ತೆ. ಕುಂಭರಾಶಿಯವ್ರಿಗೆ ತುಂಬ ಲೈಫಲ್ಲಿ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಕುಂಭರಾಶಿಯವರು. ಕುಂಭರಾಶಿಯವ್ರಿಗೆ ಭಯಂಕರ ಅವ್ರ ಲೈಫಲ್ಲಿ ನೆಮ್ಮದಿನೇ ಇರಲ್ಲ 100%. ಅಂದರೆ ಆ ಚೆಂಬನ್ನು ದೇವ್ರ ಪೂಜೆಗೂ ಬಳಸ್ತಾರೆ, ಕುಡಿಯೋಕ್ಕೂ ಬಳಸ್ತಾರೆ, ತೊಳ್ಕೊಳಕ್ಕೂ ಬಳಸ್ತಾರೆ. ಹಂಗಾಯ್ತು ನಿಮ್ಮ ಬಿನಿಗೆ 100%. ಚೆಂಬಾಗ್ತಿರೋ ಬಿನಿಗೆ ಆಗ್ತಿರೋ ನಿಮ್ಗೆ ಗೊತ್ತಿಲ್ಲ. ಕುಂಭರಾಶಿಯವ್ರಿಗೆ ಹೇಳ್ತಾಯಿದ್ದೀನಿ, ಬುಧಗ್ರಹ ಸ್ವಲ್ಪ ವೀಕ್ ಆಗಿದ್ದಾನೆ, ಬುಧ ನಿಮಗೆ ಕೆಟ್ಟಿದ್ದಾನೆ. ಹಾಗಾಗಿ ಬುಧಗ್ರಹ ಈ ಸರಿ ಕೆಟ್ಟಿರೋದ್ರಿಂದ ನಿಮ್ಮ ಲೈಫಲ್ಲಿ ಬುಧಗ್ರಹ ತುಂಬ ಹುಷಾರಾಗಿ ಎಲ್ಲ ಮಾಡ್ಕೊಳ್ಳಿ. ಬುಧ ನಿಮ್ಮ ಲೈಫಲ್ಲಿ ಕೆಟ್ಟಿರೋದ್ರಿಂದ ನೀವು ಬುಧನಿಗೆ ಹೋಗಿ ಆರಾಧನೆ ಮಾಡಿ. ನೀವು ಕುಂಭರಾಶಿರೋದು ಕುಂಬೇಶ್ವರನ ದರ್ಶನ ಮಾಡಿ. ಗುರುಗ್ರಹ ರಾಶಿ ನೋಡೋದ್ರಿಂದ ದಕ್ಷಿಣಾಮೂರ್ತಿ ಟೆಂಪಲ್ ಆರಾಧನೆ ಮಾಡಿ. ಅದರಲ್ಲೂ ಕೂಡ ತಿರುನಲ್ಲಾರ್ ಶನೇಶ್ವರಿ ಅಂತೂ ನಿಮ್ಗೆ ತುಂಬ ಪವರ್ಫುಲ್ಲು. ನನಗೆ ಗೊತ್ತಿಲ್ಲ, ತುಂಬ ಪವರ್ಫುಲ್ ಆಗಿರುವಂಥ ಇದು. ನಾನು ಈ ಸರಿ ನಾನು ಮುರುಗನ್ ಟೆಂಪಲ್ಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ನಂದು ಭಾಳ ಪವರ್ಫುಲ್ ಆಯಿತು. ನೀವೆಲ್ಲ ಒಂದೊಂದು ಟೆಂಪಲ್ಗೆ, ನಾನೊಂದು ಟೆಂಪಲ್ಗೆ ಹೋಗ್ತಿದ್ದೀನಿ. ನನ್ನ ಕೈಲಿ ಆದರೆ 100% ಮಲೇಷ್ಯಲ್ಲಿರೋಂಥ ಮುರುಗನ್ ಟೆಂಪಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಸರಿ ನವರಾತ್ರಿಗೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಕಾದು ನೋಡೋಣ. ದೇವ್ರು ನನ್ನ ಕರ್ಸ್ಕೊಂಡ್ರೆ ಓಡ್ಬರ್ತೀನಿ. ಓಕೆ ಗುರುಗಳೇ, ಸೊ ಕಡೆಯ ರಾಶಿ ಮೀನ ರಾಶಿಯವರಿಗೆ ಸೊ ನವರಾತ್ರಿಯ ಸುದಿನ ಯಾವ ದೇವಸ್ಥಾನಕ್ಕೆ ಹೋದರೆ ಒಳಿತಾಗುತ್ತೆ ಅಂತ ತಾವು ಹೇಳ್ತೀರಿ? ನೀವು ನವರಾತ್ರಿಗೆ ಭಾಳ ಪವರ್ಫುಲ್ಲಾಗಿ, ತುಂಬ ಪವರ್ಫುಲ್ಲು. ನಿಮ್ಮ ರಾಶಿಲಿ ಶನಿಗ್ರಹ ಇದ್ದಾನೆ. ನಿಮ್ಗೆ ಏನೇ ಕಷ್ಟ ಬರಲಿ, ನೀವು ತಿರುನಲ್ಲಾರ್ ಶನೇಶ್ವರನ ಟೆಂಪಲ್ಲು ಮತ್ತು ಬುಧನ ಟೆಂಪಲ್ ಭಾಳ ವಿಶೇಷವಾಗಿ ಬುಧ ಅಮ್ಮನವ್ರಿಗಾಗಿ ಮಧುರೆ ಮೀನಾಕ್ಷಿ ಟೆಂಪಲ್ನ ಅಟೆಂಡ್ ಮಾಡಿ. ಮತ್ತು ಚಾಮುಂಡೇಶ್ವರಿ ಟೆಂಪಲ್ಗೆ ಎಲ್ಲರೂ ಹೋಗ್ತಾರೆ, ಎಲ್ಲರೂ ಅದು ರೆಗ್ಯುಲರ್ ನಾವು ದರ್ಶನ ಮಾಡ್ತೀವಿ, ಅದನ್ನು ಮಾಡಿ. ಮಧುರೆ ಮೀನಾಕ್ಷಿ ಟೆಂಪಲ್ನ
ಮೀನ ರಾಶಿಯವ್ರ ದರ್ಶನ ಮಾಡಿದರೆ ಅಲ್ಲಿರುವಂಥ ಮಧುರೈ ಮೀನಾಕ್ಷಿ ಗುರು ಟೆಂಪಲ್ಗೆ ನೀವು ಮಾಲೆ ಹಾಕಿ, ಸುಂದರೇಶ್ವರನ್ ಟೆಂಪಲ್ ಇರುವಂಥ ಗುರುಗ್ರಹಕ್ಕೆ ಮಾಲೆ ಹಾಕಿಸಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ದಯವಿಟ್ಟು ಮೀನರಾಶಿಯರು ನೀವೇ ಕಸ ಗುಡಿಸಿ, ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ. ಮೀನರಾಶಿಯರು ಮನೆ ಬದಲಾವಣೆನ ಮಾಡ್ತೀರಾ. ಮನೆ, ಮನಸ್ಸು, ವೃತ್ತಿ, ಕೆಲಸದಲ್ಲಿ ಎಲ್ಲವೂ ಬದಲಾವಣೆ ಆಗುತ್ತೆ. ದೇವರು ನಿಮ್ಮನ್ನು ಕಾಪಾಡ್ತಾನೆ. ತುಂಬ ಕಷ್ಟದಲ್ಲಿ ಕಣ್ಣೀರ ಕೈ ತೊಳೆದಿದ್ದೀರ. ಈಗಲೂ ಕೂಡ ಕುಜ ನಿಮ್ಗೆ ಅಷ್ಟಮದಲ್ಲಿದ್ದಾನೆ. ಅಷ್ಟಮ ಕುಜ ನಿಮಗೆ ತುಂಬ ಕೆಟ್ಟ ಫಲವನ್ನು ಕೊಡ್ತಾನೆ ನಿಮ್ಮ ಲೈಫಲ್ಲಿ. ಮತ್ತು ರಾಹು ಗ್ರಹ ನಿಮ್ಮ ರಾಶಿ ಹಿಂದೆ ಭಾವದಲ್ಲಿದ್ದಾನೆ. ಹಾಗಾಗಿ ನಿಮಗೆ ರಾಹು 12ನೇ ಭಾವದಲ್ಲಿಂದ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ. ಭಾಳ ಮಿರಾಕಲ್. ಗುರು ರಾಶಿಯಲ್ಲಿರೋದ್ರಿಂದ ತಾಯಿ ದೂರ ಹೋಗ್ಬೋದು, ತಾಯಿಗೆ ಆರೋಗ್ಯ ಸಮಸ್ಯೆಗಳು ಇಂಥವೆಲ್ಲವೂ ಕೂಡ 100 ಬರ್ತವೆ. ತುಂಬ ಕೇರ್ಫುಲ್ಲಾಗಿ ಹೇಳ್ತೀನಿ ನೋಡಿ. ಕುಂಭ ರಾಶಿಯವರು ಭಾಳ ವಿಶೇಷವಾಗಿ ಹೇಳ್ತಾಯಿದ್ದೀನಿ ಕೇಳಿ. ತುಂಬ ಈ ಪ್ರಪಂಚದಲ್ಲಿ ನನ್ನ ಒಂದು ಮಾತನ್ನು ಹೇಳ್ತೀನಿ, ಇನ್ನು ಮುಂದೆ ಪ್ರಪಂಚ ಸರಿ ಇಲ್ಲ. ದಯವಿಟ್ಟು ಪ್ರಪಂಚ ಸರಿ ಇಲ್ದಿರೋದ್ರಿಂದ ದಯವಿಟ್ಟು ಸರಿಯಾಗಿರೋರ ಜೊತೆ ಇರೋಕ್ಕೆ ಟ್ರೈ ಮಾಡಿ. ಸರಿಯಾಗಿರೋರನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅವ್ರು ದೊಡ್ಡವರು, ಇವ್ರು ದೊಡ್ಡವರು, ಅವ್ರಿಗೆ ರೆಕಮೆಂಡ್ ಇದೆ, ಇವ್ರಿಗೆ ರೆಕಮೆಂಡ್ ಇಂದ ಕೋತ್ಕೋತಿರ್ತಾರೆ ಹೋಗಿ ನಿಮ್ಮ ಲೈಫನ್ನು ಹಾಳು